ಅವ್ವ ಹೆಂಗಿದ್ದಿ? ಚೆನ್ನಾಗಿದೀಯವ? ಏನು ಮಾಡ್ತಿದ್ದಿ ಈಗ? ಅದೇ ಕಣ್ಮಗ ದೇವಸ್ಥಾನಕ್ಕೆ ಹೋಗಿದ್ನಾ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಹಂಗೆ ಕೂತಿದ್ದೆ ತಗೋ. ನೀನೇನು ಮಾಡ್ತೈತಿ? ನಾನು ಕೂತಿದ್ದೆ ಕಣವ. ಸುಮ್ಮನೆ ಕೂತಿದ್ದಲ್ಲ ತಳ ಫೋನೇ ಮಾಡಿಲ್ವಲ್ಲ, ನೆನ್ನೆ ಮಾಡಿದ್ದು ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ. ಅಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ನೀನು? ಹಬ್ಬಪುರದಾಗ ಹೋಗ್ಬಿಟ್ಟಿದ್ದಿ? ಅಯ್ಯೋ ಹೋಗಿದ್ದು ಬರೋದ ತಾಳು ಹಂಗೆ ಅಂದ್ಬಿಟ್ಟು ಹಂಗೆ ಹೋಗಿದ್ದು ಬಂದ ಕತೆ. ಏನು ಸೂರ್ಯ ಹೆಂಗಿರೋದು? ಚೆನ್ನಾಗವ್ರೆ ಕಣವ. ನೀನು ಅಣ್ಣ ಎಲ್ಲ ಹೆಂಗಿದ್ದಾರು? ಅವಳು ಹೆಂಗಿದ್ದಾಳು? ಜಯ ಚಿಕ್ಕವ ಎಲ್ಲ ಚೆನ್ನಾಗಿದ್ದಾರೆ. ಅಪ್ಪ ಅಪ್ಪ ಹೆಂಗಿರೋದವ? ಚೆನ್ನಾಗವ್ರೆ ತಗೋ. ನಿಮ್ಮ ಅಣ್ಣನೂ ಚೆನ್ನಾಗವನೆ. ಏನೋ ಮುಗಿನ ಕರ್ಕ ಬರ್ಬೇಕಂತೆ, ಅದಕ್ಕೆ ಓಡಾಡ್ತಾ ಬಿದ್ದವನೆ. ಯಾವಾಗ ಕರ್ಕ ಬರೋದು? ಇನ್ನು ಎಷ್ಟು ದಿವಸ ಆದದು? ಅಯ್ಯೋ ಇನ್ನೂ 15 ದಿವಸ ತಿಂಗಳಾಯ್ತದೆ. ಈಗಲೇ ಓಡಾಡ್ತಾ ಕೂತವನೆ. ನೀನೇನಾರುವೆ ತರಕ್ಕೆ ಮಾಡಕ್ಕೆ ಹೋಗೋದು ಮಟ್ಟದು ಮಾಡುವೆ? ಬಂದದ್ದು ತಗೋ. ನಮ್ಮ ನಾಳೆ ಬರ ಬಂದದಲ್ಲ ಉಳಿದೋಗಿತ್ತು, ಅದೊಂದು ಬಾಕಿ ಆಗಿತ್ತು ನೋಡು ಹೋಗಿ ಮಾಡೋಕ್ಕೆ. ನನಗೆ ಅವನೇ ಬರ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕತೆ ತಗೋ. ಇಲ್ಲ ಇಲ್ಲ ಅದಕ್ಕೆ ತಗೋ, ನಾನು ಹೋಗ್ತೀವಿ ಇಲ್ಲ ಮಾಡೋಕ್ಕೂ ಇಲ್ಲ. ನಾನೆಲ್ಲ ಮಾಡೋಕ್ಕಿಲ್ಲ, ನನಗೆ ನಾಳೆ ಬರ ಬಂದಿಲ್ಲ. ಅಯ್ಯೋ ಏನಾರು ಮಾಡ್ಕೊ, ನೀನಂತೂ ಕೇಳೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ, ನಿನ್ನಿಷ್ಟ. ಮಗ ಚೆನ್ನಾಗಿದೆಯಾ? ನಿಮ್ಮ ಅತ್ತೆ ಏನು ಮಾಡ್ತಿದ್ದಮ್ಮ? ಮುಕ್ಕಿ ಮುಂದೆ ಕರ್ಗಿ ಏನು ಮಾಡ್ತಿದ್ದಳು? ಏನದೇ ಯಾಕಂದ್ರೆ ನೀನು ಚೆನ್ನಾಗಂತೀರಿ, ಚೆನ್ನಾಗೈತಿ ಅನ್ಕಂತ ತಕೋ. ಅಲ್ಲಕನ್ ಮಗ ಭಾರಿ ಖುಷಿಯಾಗಿದೆಯಲ್ಲ, ಏನು ಸಮಾಚಾರ? ನಿಮ್ಮ ಅತ್ತೆ ಹಿಂಗೆ ನೋಡ್ಕೊತಿದ್ದಳು? ಏನೋ ಅವಳಿಗೊಂಥರ ನಿನಗೊಂಥರ ಹಂಗೆ ಮಾಡ್ತಿದ್ದಳು ಹೆಂಗೆ? ಇಲ್ಲ ಕಣವ, ಹಂಗೇನು ಮಾಡ್ತಿಲ್ಲ, ಭಾರಿ ಚೆನ್ನಾಗಿ ನೋಡ್ಕೊತದೆ. ಸುಮ್ಮನೆ ಅನ್ನೆ ಎಲ್ಲ ಆಗ್ಬಿಡ್ದು, ಚೆನ್ನಾಗಿ ನೋಡ್ಕೊತದೆ. ಅವಳೇನು ಮಾಡ್ತಿದ್ದಾಳು? ಬಿತ್ತರೆ ಮುಂಡೆ ಬಸ್ರಿ ಹಾಕೊಳ್ಳಲ್ಲ. ಏನು ಹೆಂಗಿದ್ದಾಳು? ಚೆನ್ನಾಗವಳೆ ಕಣವ. ಆಸ್ಪತ್ರೆಗೆ ಹೋಗಿದ್ಲು ಸ್ಕ್ಯಾನಿಂಗ್ ಮಾಡಿಸ್ಕೊಬರೋಕ್ಕೆ. ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗದೆ, ಚೆನ್ನಾಗಿ ಊಟ ತಿನ್ನಿ ಅಂದ್ರಂತೆ. ಅಲ್ಲಕ್ಕ ನಿಮಗೆ ಅವಳು ಚೆನ್ನಾಗಿ, ಅವಳ ಮಗ ಚೆನ್ನಾಗಿದ್ರೆ ನೀನು ಯಾಕೆ ಖುಷಿ ಪಡ್ತಾ ಕೂತಿದ್ದಿ? ಇನ್ನೇನು ಮಾಡೇನವ? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೈತಿ ಕಂತಕೋ. ಇನ್ನೇನು ಮಾಡೇನೆ? ಹೋ ತಟ್ಟು ಮುಂಡೆ ಯಾಕವ? ಯಾಕಂಗೆ ಬೈತಿದ್ದಿ ನೀನು? ಬಿಡು ಸುಮ್ಮನೆ. ಅಲ್ಲಕ್ಕ ನಿಮಗೆ ಏನು ಇಬ್ಬರು ಚೆನ್ನಾಗಿದ್ದೀರಾ? ಉಂಕನವ ಈಗೇನು ನಾನು ಜಗಳ ಆಡ್ತಿಲ್ಲ. ಹೌದು ಅಷ್ಟೇ, ಸುಮ್ಮನೆ ಜಗಳಕ್ಕೆ ಬಂದು ಬೀಳೋದು ಮುಟ್ಟೋದು ಹಂಗೆಲ್ಲ ಮಾಡ್ತಿಲ್ಲ. ಚೆನ್ನಾಗೊಳಕನವ ಹುಸಿ ಚೆನ್ನಾಗಿಲ್ಲ. ಈಗ ನಂದಿನಿ ನಂದಿನಿ ಅಂತ ಯಾವುದಕ್ಕೂ ನನ್ನೇ ಕರೀತಾರೆ. ಅಡುಗೆ ಮಾಡೋಕ್ಕೂ ಅಷ್ಟೇ, ಏನೇ ಕೆಲಸ ಮಾಡಿದ್ರು ಅಷ್ಟೇ, ಮನೆ ಕೆಲಸ ಗಿನೆ ಕೆಲಸ ಏನು ಮಾಡಲಿ ನನ್ನೇ ಕೇಳ್ಬಿಟ್ಟು ಮಾಡೋದು. ಏನಾದ್ರು ತಗೊಂಡ್ರೆ ಏನಾರು ಮುಟ್ಟಿದ್ರೆ ನನ್ನೇ ಕೇಳ್ಬಿಟ್ಟು ಮಾಡೋದು ಕಣವ. ಓಹೋ ಉಬ್ಬಿಸ್ಬಿಟ್ಲ ನೀನ? ಉಬ್ಬಿಸ್ಬಿಟ್ಟು ಅಟ್ಲ ಮೇಲೆ ಕೂರಿಸ್ಬಿಟ್ಲ? ಚೆನ್ನಾಗದಕ್ಕಂತಕೋ ದರ್ದ ಮುಂಡೆ. ಯಾಕೆ ಮಗನಿಗೆ ಅರ್ಥ ಆಯ್ತಲ್ಲ? ಅವಳು ನಿನ್ನ ಬಿಡಿಸ್ಕತೆ ಇರೋದು ಕನ್ನೇ, ನಿನ್ನ ಬಿಡಿಸ್ಕತೆ ಇರೋದು ಅಷ್ಟು ಗೊತ್ತಾಯ್ತಿಲ್ವ ನಿನಗೆ? ಅಷ್ಟುವೇ ಯಾಕಂಗೆ ಆಡ್ತಿದ್ದಿ ನೀನು? ಅದಕ್ಕೆ ನೀನು ಹಲ್ಕಿಸ್ಕೊಂಡು ನಿಂತಿದ್ದೀಯಾ? ಹಲ್ಕಿಸ್ಕೊಂಡು ಏನೋ ಜಲ್ ಪುಟ್ಟಿರಾಡ್ತಾರಲ್ಲ, ಜಲ್ಲಿರು ನೀನೇ ಸರಿಯವ ನೀನೇ ಸರಿ ಅಂತ ಕೈ ಕಟ್ಕೊಂಡು ನಿಂತ್ಕೊತಿದ್ರಲ್ಲ, ಏನೋ ಅವಳು ಗುಲಾಮ್ಗಿತೀಯ ನೀನು? ಇಲ್ಲ ಅವಳು ಮನೆ ಕೇಳಿಸ್ತಾವಳು ಹಾಡ ಚಂದ ನೋಡು, ಎಷ್ಟು ಹುರಿತದೆ ಗೊತ್ತಾ? ಇದು ಕೇಳ್ಬಿಟ್ಲಂತೆ, ಏನೋ ಇವಳಿಗೆ ಖುಷಿ ಆಗೋಯ್ತಂತೆ. ಏನೋ ಇವಳ ಮಾರಾಣಿ ನಂಗೆ ಮೆರೆಸೋದ್ಕಿಂತ. ಯಾಕೆ ನಿಮಗೆ ಹಂಗೆ ಆಡ್ತಿದ್ದೀನಿ ನೋಡು ಕಂಡ್ರೆ? ಇಲ್ಲ ನಿನ್ನ ಅಕ್ಕ ತಂಗಿರೋ, ಇಲ್ಲ ನಿನ್ನ ಹಾರ್ಗಿರ್ಗಿತಿರೋ ಹಂಗೆ ಆಡ್ತಾ ಕೂತಿದ್ಯಲ್ಲ? ಸುಮ್ಮನೆ ಉಗ್ದಿ ಮನೆಯಿಂದ ಹಾಚಿ ಕಟ್ಟದ್ಬಿಟ್ಟು ಕೂರ್ಸ್ಕೊ ಕೂತಿದ್ದಾಳೆ ಹೊಟ್ಟಿಲಿ. ಯಾಕೆ ಮಗ ಏನಾಗಿರೋದು ನಿನಗೆ? ನನ್ನ ಮುಂದೆ ನೋಡಿದ್ರೆ ಯಾವ ಬೈತೀನಿ ಮಾಡ್ತೀನಿ ಅಂತಿದ್ದಿ, ಅವಳ ಜೊತೆಗೆ ನೋಡಿದ್ರೆ ಚೆನ್ನಾಗೇ ಇದ್ದಿ. ಏನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು? ಒಬ್ಬ ಯಾಕಂಗೆ ಆಡ್ತಾವಳೆ? ಏನು ಎತ್ತ ಅಂತ ಏನು ಜ್ಞಾನ ಇಲ್ವ ನಿನಗೆ? ನಾನು ಹೇಳಿರೋದೆ ಒಂದು, ಇವಳು ಮಾಡ್ತಿರೋದೆ ಇನ್ನೊಂದು. ನಾನು ಏನೋ ಹೇಳಿದ್ರೆ ಇನ್ನೇನು ಮಾಡ್ತಾ ಕೂತಾವಳೆ. ಏನಾಗಿರೋದು ನಿನಗೆ? ಏನು ದೊಡ್ಡ ರೋಗ ಬಂದಿದ್ದದ? ಇಲ್ಲ ಓದ್ಕೊಂಡು ಹೋಗೋ ರೋಗ ಬಂದಿದ್ದದ? ಅವಳನ್ನ ಹುಟ್ಟನಿಲ್ಲ ಅನ್ಸು ಅಂದರೆ ಇಲ್ಲಿ ರಾಜಿ ಹಾಕುತ್ತಾಳೆ ಅವಳ ಜೊತೆಗೆ. ಅವಳು ಹಂಗಂದ್ಲು ಹಿಂಗಂದ್ಲು ಅಂತ ಅವಳು ಗುಣಗಾಣನೆ ಮಾಡ್ಕೊ ಕೂತಿರೋ ನಿನ್ನ ಸಂದೆ ಗಂಟ. ಅವಳು ಗುಣಗಾಣನ ಯಾಕವ ಯಾಕಂದ್ರಿ? ಅವಳು ಮೊದ್ಲಂಗಿಲ್ಲ ಕಣವ, ಏನು ಹೊಸಿ ಬದಲಾಗಿಲ್ಲ, ಭಾರಿ ಒಳ್ಳೆಯವಳಾಗ್ಬಿಟ್ಟವಳೆ. ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನಾನುವೇ. ಏನು ಮೊದ್ಲಿದ್ಲಲ್ಲ ಹಂಗಿಲ್ಲ ಕಣ್ ಕಟ್ಟಾಕೋ. ನೀನು ಯಾಕಂಗಡಿ ಒಳ್ಳೆಯವಳಾಗ್ಬಿಟ್ಟಳೆ. ಸುಮ್ಮನೆ ಹಂಗೆಲ್ಲ ಆಡ್ಬೇಡ್ದು, ಸುಮ್ಮನಿರು ನೀನು ಹೊಸಿ ಬದಲಾಗು. ನೀನು ಹೇಳ್ತಿದ್ದೆ ಅಲ್ಲ, ಏನು ಬದಲಾದಾರನೇ ಮಗ? ಏನು ತಲೆಗೆಲ್ಲ ಕೆಟ್ಟೋಗಿದ್ದದ? ಇಲ್ಲಿ ಹಂಗೆ ಆಗ್ಬಿಟ್ಟಿದೆಯಲ್ಲ, ಆ ಚಾನಕ್ಕೆ ಹುಲಿ ಹಂಗಿದ್ದವಳು. ಏನೋ ಏನು ಮಾಡಿದಾರೆ ನಿನ್ನ ಹಂಗೆ ಚೆನ್ನಾಗಿ? ಏನು ಪಟಪಟ್ನೆ ಅಂತ ಸಿಡಿಯುವೆ. ಈಗೇನು ಮಂಕ್ ಬೂದಿ ಹರಿಸಿದವಳು ಹಂಗೆ ಆಡ್ತಿರ್ತೀಯಲ್ಲ? ಏನಾಗಿರೋದು? ಮಾಡ್ಕಿಟ್ಲ ಮಾಡಿಸ್ಕಿಡಿಸ್ಬಿಟ್ಟಿದ್ದಾಳೆ ಹೆಂಗೆ? ಯಾವಾಗ ನೋಡಿದ್ರೂ ರುಕ್ಮಿಣಿ ಅಂತ ಸಾಯ್ತಾ ಇರ್ತಿದೆಯಲ್ಲ? ಏನು ಮಾಡಿದಾಳು ನಿನಗೆ? ನನಗೂ ಅದೇ ಅನುಮಾನ, ನಿನಗೇನಾರು ಮಾಡ್ಕಿಟ್ಟ ಏನಾರು ಮಾಡಿಸ್ಕಿಡಿಸ್ಬಿಟ್ಟಿದ್ದಾಳು ಅಂತ. ನನಗೆ ಗೊತ್ತು ಮಾಡ್ಕತಿ ಅಂತ. ಅವ್ವ ಯಾಕಂಗಾಡಿ ನೀನು? ನಾನೆಲ್ಲ ಹೋಗಿನ ಜೊತೆ ಮಾತಾಡೋದ ಮಟ್ಟದ ಅಂತ ಫೋನ್ ಮಾಡಿದ್ರೆ ಸಂಜೆ ಗಂಟೆ ಇದನ್ನೇ ಹೇಳಿ ನನ್ನ ಮೂಡ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ ನೀನು. ನಾನೆಂಗೋ ನನ್ನ ಪಾಡ್ಗೆ ನಾನು ಇರಕ್ಕೆ ಬಿಟ್ಬಿಡು. ನೀನು ಅದು ಇದು ಹೇಳಕ್ಕೆ ಬರಬೇಡ. ನೀನೇನಾದ್ರು ಮಾತಾಡೋದಿದ್ರೆ ಉಂಡಿಯ ತಿಂಡಿ ಅಂತ ಹೇಳು, ಅದು ಬಿಟ್ಬಿಟ್ಟು ಇರೋದನ್ನೆಲ್ಲ ಮಾತಾಡಕ್ಕೆ ಬರಬೇಡ. ಸುಮ್ಮನೆ ನೀನು ಪದೇ ಪದೇ ಹಿಂಗೆ ಹೇಳ್ಬೇಡ ಕಣವ ನೀನು. ಸುಮ್ಮನೆ ಏನೋ ಉಂಡ ತಿಂದ, ಇಲ್ಲ ಅಣ್ಣ ಚೆನ್ನಾಗಿದ್ದಾನ, ಇಲ್ಲ ಗಂಡ ಮಕ್ಕಳು ಚೆನ್ನಾಗಿದ್ದಾವ ಅಂತ ಕೇಳು, ಅತ್ತೆ ಮಗಳು ಚೆನ್ನಾಗಿದ್ದಾರ ಅಂತ ಕೇಳು. ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ಹೇಳ್ತಿದ್ಯಲ್ಲ, ಸುಮ್ಮನಿರು. ಕೇಳಿ ನೀನು ಮಾತಾಡ ಸಂಸಾರನೆಲ್ಲ ಹಾಳು ಮಾಡ್ಕೊಂಡಿದ್ದೆ. ದರ್ದ್ರ ಮುಂಡೆಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಯ್ಕಿಲ್ಲ. ಹೇಳಿ ಬಡ್ಕೊಂಡು ಸಾಯ್ತೀನಿ ನಾನು. ಎಷ್ಟು ಅಂತ ಹೇಳನೆ, ನೀನು ಬದಲಾದೆ ತಕೋ. ನಿಮ್ಮ ಅಣ್ಣನೂ ಹಾಗೆ ಮಾಡಿ ಬದ್ದ ಆಗೋದು ಕೊನೆಗೂ ನೀನು ಒಬ್ಳಾರುವೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀರಿ ಅಂತಂದರೆ ನೀನು ಇಲ್ಲ ತಕೋ.
ನೀನುವೇ ಬದ್ದು ಹಾಗೆ ಹೋದ ಕತೆ ತಗೋವ. ಏನು ಮಾಡೋದು ಏನು ಮಾಡೋದು ಹೇಳು. ಎಷ್ಟು ಬಡ್ಕೊಂಡು ಸಾಯನೆ ನಾನುವೇ. ಆಯ್ಕಿಲ್ಲ ನನಗೆ ಮಾಡಿ ಮಾಡಿ ನಂಗೆ ಸಾಕಾಯ್ತು ಕತೆ. ಆಯ್ಕಿಲ್ಲ ಮಡ್ಗು ಸರಿ ಫೋನ. ನಿನ್ಗೆ ಹೇಳಿದ್ರು ಏನು, ನಾನು ನಿನ್ಗೆ ಹೇಳಕ್ಕೋತಿಲ್ಲ ಬುದ್ಧಿಗೆ. ನನ್ನ ಹೆಕ್ಳ ತಗೊಂಡು ನಾನೇ ಹೊಡ್ಕೋಬೇಕು. ಕಿತ್ತೋದು ಬರಲ್ಲ ನನ್ನ ಮಕ್ಕಳು ನಾನೇ ಕೇಳ್ಕೋಬೇಕು. ಯಾವಾಗಲೇ ಕಲ್ತೀರಿ ಬುದ್ಧಿಯ? ಅಣ್ಣ ತಂಗಿ ಇಬ್ರು ಒಂದೇ ಆಗೋದು ನಿಮ್ಮ ಅಪ್ಪನ ಬುದ್ಧಿನೇ. ಅಲ್ಲ ಸಾಕಿ ಬೆಳೆಸಿ ಮಟ್ಟಿದ್ಕೆ ಒಂದು ಒಳ್ಳೆ ಮಾತು ಒಂದು ಮಾತು ಕೇಳಕ್ಕಿಲ್ಲ. ಎಲ್ಲ ಹಂಗೆ ಅನ್ನೋದು ಸಾಕಾಗಂಟ ಅಷ್ಟೇ ಮಕ್ಕಳು ಅಂತ. ಆಮೇಲೆ ಎಲ್ಲವ ತಿಕ್ಕದಪ್ಪ ಆದಮೇಲೆ ಹೋಯ್ತಾರೆ ಅಂತ ನೀವು ಹಾಗೆಯೇ ನಿಜ ಮಾಡಿಬಿಟ್ರಿ. ಎಲ್ಲವ ಹಂಗಂದ್ರೆ ನಾನು ಇಲ್ಲ, ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳ್ದಂಗೆ ಅಂದ್ಕೊಂಡು ಇದ್ದೆ. ಆದ್ರೆ ನೀವು ಮಾತ್ರ ಹಂಗಿಲ್ಲ ಕಂತಕಲಿ. ಸುಮ್ಮನೆ ಹಾಕಬೇಕು ನೀವೆಲ್ಲ ಹಂಗಿಲ್ಲ. ನಾನು ಅನ್ಕೊಂಡಂಗಲ್ಲ ನೀವು. ಭಾರಿ ಹಿದಿರಿ ಕತೆ ಭಾರಿಯ. ಅವ ಯಾಕವಂಗೆ ಗಾಡಿ ಯಾಕೆ ನಾನು ನಿಮ್ದಿನೆಲ್ಲ ಹಾಳು ಮಾಡ್ತಿದ್ಯಲ್ಲ ನೀನು. ಅಲ್ಲ ಹೂವನ್ಗೆ ಒಳ್ಳೆ ಸುದ್ದಿ ಹೇಳೋದ ಮಾತಾಡೋದ ಅಂತ ಫೋನ್ ಮಾಡಿದ್ರೆ ನೀನು ಹಿಂಗೆ ಮಾತಾಡ್ತಿದ್ಯಲ್ಲವ. ಇದು ಎಷ್ಟು ಸರಿ ಏತು ಹಿಂಗೆಲ್ಲ ಮಾತಾಡೋಕೆ ಹೋಗ್ಬೇಡಕ್ಕನವ ನೀನು. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಏನಾದ್ರು ನೀರ್ಗಡ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಒಂದು ಒಳ್ಳೆ ತಂದಿಂದ ಇರಬೇಕು. ಅದು ಬಿಟ್ಬಿಟ್ಟು ನೀನು ಅದು ಇದು ಹೇಳಿದ್ರೆ ಸರಿ ಆದದವ ತಕೋ. ಅವ್ವ ಹಾಗೆ ನೀವು ಫೋನ್ ಮಾಡಿದ್ರೆ ನಿಮ್ದಿನೆಲ್ಲ ಹಾಳು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬೇಡ ಕತೆ. ನಾನು ಫೋನ್ ಮಾಡೋದು ಬೇಡ, ನಾನು ಮಟ್ಟೋದು ಬೇಡ, ನಿಂಗೆ ಬುದ್ಧಿಪತ್ತೆ ಹೇಳೋದು ಬೇಡ. ಬೇಕಾಗಿಲ್ಲ ನನಗೆ. ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಬೇಡಕ್ಕಂತ ತಕೋ. ನಿಮ್ಮ ಬುದ್ಧಿ ನಿಮ್ಮ ಜೀವನ ನಿಮ್ಮ ಇಷ್ಟ. ನನಗೆ ಎಷ್ಟು ಬಡ್ಕೊಂಡ್ರೆ ತನಗೇನು ಏನು ಹೇಳು. ಸುಮ್ಮನೆ ನನಗೂ ಮಾಡೋಕ್ಕೆ ಕೆಲಸ ಇಲ್ಲ. ಮಕ್ಕಳು ಅಂತ ಸತ್ತೆ ಜೀತಪಾತ ಮಾಡಿ ಸಾಕಿದ್ಕೆ ಸರಿಯಾಗಿ ಮಾಡಿದ್ರಿ ಸರಿಯಾಗಿ. ಅಲ್ಲ ಏನಾರು ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಬಿಟ್ಟಂಗೆ ನಾನು ಬಿಟ್ಬಿಟ್ಟಿದ್ರೆ ನಿಮ್ಮನ್ನ ಸರಿಯಾಗಿ ಹಾಕೋದು. ನಾನು ನನ್ನ ಮಕ್ಕಳು ಅಂತ ನಿಮಗಾಗಿ ಸತ್ನಲ್ಲ ಒಂದು ಮಾತು ಕೇಳೋಕ್ಕಿಲ್ಲ. ನನಗೆ ಗೊತ್ತು ಬಿಡಿ. ನಮ್ಮ ಕೈ ಕಾಲು ಕುಂತ್ಕೊಂಡ ಮೇಲೆ ನೀವು ಸರಿಯಾಗಿ ನೋಡ್ಕೊತಿದ್ದೀರಿ ನಮ್ಮನ್ನ ಅಂತ ಈಗಲೇ ಗೊತ್ತಾಯ್ತದೆ. ನಮ್ಮ ಕೈ ಕಾಲೆಲ್ಲ ಗಟ್ಟಿ ಇರುವಾಗಲೇ ಹಿಂಗೆ ನೀವು ನಾವು ಕುತ್ಕೊಂಡ್ರೆ ನೋಡಿರಾ ಕುತ್ಕೊಂಡ್ರೆ ಅಯ್ಯಯ್ಯಯ್ಯೋ ಇಲ್ಲ ಕತೆ. ಈಗಲೇ ನೀವು ನೋಡೋಕ್ಕಿಲ್ಲ ನಮ್ಮನ್ನ. ಇನ್ನು ನಮ್ಗೆ ವಯಸ್ಸಾದ ಕಾಲಕ್ಕೆ ಮಾಡ್ದಂಗಾಯ್ತು. ಮಡಗ್ರವ ಸರಿ ಮಡಗಿ. ನಿಮ್ಮ ಜೊತೆ ಮಾತು ಬೇಡ, ಕತೆನೂ ಬೇಡ, ನಿಮ್ಮ ಜೊತೆ ಜಗಳ ಬೇಡ, ಕಲು ಬೇಡ. ಎಷ್ಟು ಬೇಕೋ ಅಷ್ಟರಲ್ಲೇ ಸಾಕು ಕತೆ ಮಕ್ಕಳು. ಎಷ್ಟು ಬೇಕೋ ಅಷ್ಟೇ. ಜಾಸ್ತಿಯಾ ನಮ್ಮ ಮಕ್ಕಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹಿಂಗೆ ಒಂದು ದಿವಸ ಕಣ್ಣೀರು ಹಾಕ್ಸೋದು ತಪ್ಪಕ್ಕಿಲ್ಲ ನೀವು. ಕಣ್ಣೀರು ಹಾಕೋದು ತಪ್ಸಿರಾ? ಅಲ್ಲಕ್ಕ ನಾವು ಏನಾಯಿತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ಸರಿಯಾಗಿ ಮಾತಾಡ್ತಿದ್ದಿ ಕಂತಕ್ಕೋ. ಅಲ್ಲ ಏನಾಯಿತು ಸುಮ್ಮನೆ ನನಗೆ ಏನೋ ಒಂದು ಮಾತಾಡಿದ್ರೆ ನೀನೇನೋ ಮಾತಾಡ್ತಿದ್ದೀರಾ? ನಾನು ನಿನ್ಗೆ ಫೋನ್ ಮಾಡಿದ್ದೆ ತಪ್ಪಾಯಿತು ಕಣವ. ಮೊದಲಾಗಿ ನಾನು ನಿನ್ನ ಫೋನ್ ಮಾಡಿದ್ದೆ ತಪ್ಪಾಯಿತು. ಫೋನ್ ಮಾಡೋಕ್ಕೆ ಹೋಗ್ಬೇಡಾಗಿತ್ತು ನಾನು. ಎಂಥ ಕೆಲಸ ಮಾಡ್ಕೊಬಿಟ್ಟೆ ಫೋನ್ ಮಾಡಿಬಿಟ್ಟು. ಸರಿ ಮಾಡ್ತೀನಿ, ನಿಂಗೆ ಇಷ್ಟ ಬಂದಂಗೆ ಮಾಡ್ಕೊ. ಯಾವಾಗ ಫೋನ್ ಮಾಡಬೇಕು ಅನಿಸ್ತದೆ ಯಾವಾಗೇ ಮಾಡು. ನಾನಂತೂ ಫೋನ್ ಮಾಡೋಕ್ಕಿಲ್ಲ. ಒಳ್ಳೇದು ಹೇಳಿದ್ರೆ ಗುತ್ಕ ಸಾಯ್ತಿದ್ದೀರಲ್ಲ ಹಂಗೆ ಯಾಕತೆ. ಯಾಕೆ ಮಾಡಿ ಯಾವಾಗ ಫೋನ ಯಾಕೆ ಮಾಡಿ ಒಳ್ಳೇದು ಹೇಳಿದ್ರೆ ಗುತ್ಕ ಸಾಯ್ತಿದ್ದೀರಿ ಕತೆ. ನಿಮಗೆಲ್ಲ ಬದುಕ ಬುದ್ಧಿ ಹೇಳಿದ್ರೆ ಐಕಿಲ್ಲ. ಅಯ್ಯ ಬೇರೆ ದಾರಿ ಹೇಳಿ ಅಡ್ಡ ಗಿಡ ದಾರಿಯ ಹಿಡ್ಕೊ ಹೊಂಟೋಯ್ತಿದ್ದೀರಿ. ಬದುಕ ದಾರಿ ಹೇಳ್ತೀವಲ್ಲ ಅದಕ್ಕೆ ಐಕಿಲ್ಲ ಕತೆ. ಸರಿ ಮಡುಗು ಸರಿ ಕತೆ. ಯಾಕಂಗೆ ಹಾಡಬೇಕು ಸರಿ ಮಡ್ಗವ. ಅವ್ವ ಯಾಕಂಗೆ ಆಡ್ತಿದ್ದಿ? ಸರಿ ಏನೀಗ ಏನಿಲ್ಲ ಮಡ್ಗು. ನಾನು ಹೇಳಿದ ತಕ್ಷಣ ನೀನು ಕೇಳ್ಬಿಟ್ಟಿಯಾ? ಇಲ್ಲ ತಾನೇ ಮಡ್ಗು ಸುಮ್ಮನೆ. ಯಾಕಂಗೆ ಆಡ್ತಿದ್ದಿ ನೀನು? ಸುಮ್ಮನೆ ನಾನು ಅವ್ರ ಜೊತೆ ಜಗಳ ಮಾಡೋಕೆ ಐಕಿಲ್ಲ. ಅಲ್ಲ ಅತ್ತೆ ಎಲ್ಲ ಎಷ್ಟು ಇದು ಮಾಡ್ದು ಗೊತ್ತಾ ಕಣವ. ಎತ್ತ ಅವನಿಗಿಂತ ನೆನ್ನೆ ಮೊನ್ನೆ ಬಂದು ಅತ್ತೆನೇ ಜಾಸ್ತಿ ಆಗೋದ್ಲು ನಿನಗೆ. ಚೆನ್ನಾಗಿರಿ ನಿಮ್ಮ ಅತ್ತೆ ಜೊತೆಗೆ ಚೆನ್ನಾಗಿರು. ನಾವು ಬೇಡ ಕತೆ. ನೀನು ಅತ್ತೆ ಸಾಯ್ತಿದ್ದಿ. ನಮ್ಮ ಮನೆಗೆ ಹೋಗಿರೋ ಮಕ್ಕಳು ಹಂಗೆ ಕಂಡವ್ರ ಮನೆಯಿಂದ ಬಂದವೆ ಮುಂಡೆವು. ನಮ್ಮ ಮುಖ ಕಂಡ್ರೆ ಹಾಕಿಲ್ಲ ಅವಕ್ಕೆ ನಿಮ್ಮಂಗೆ. ಅಲ್ಲ ನಾವು ಪುಣ್ಯ ಮಾಡಿರ್ಬೇಕು ಕತೆ. ನಿಮ್ಮ ಅತ್ತೆ ಮಾದ್ರು ಪುಣ್ಯ ಮಾಡೋರೆ, ನಾವು ಪುಣ್ಯ ಮಾಡಿಲ್ಲ ಕತೆ. ಅಂತ ಸೊಸೆ ಸೇರಿ ಪಡೆಯೋಕ್ಕೆ ಈತಾಗೆ ಮಕ್ಕಳು ನೆಟ್ಕಾಗಲಿಲ್ಲ, ಈತಾಗೆ ಸೊಸೆ ನೀರು ನೆಟ್ಕೊ ಕಲಿಲಿಲ್ಲ. ಸುಮ್ಮನೆ ನಮ್ಮ ಮನೆ ಬರೋಣ ಇಷ್ಟು ಕತೆ. ಅವ್ವ ಹುಚ್ಚು ಬಾಯ ಸಾಕು ಕತೆ. ನಾನು ಮಾಡ್ತೀನಿ ಅವ್ವ ಫೋನೇ ಕಟ್ ಮಾಡಿಬಿಟ್ಲಲ್ಲ. ಯಾಕೆ ಹಿಂಗೆ ಆಡ್ತಿದ್ದಲ್ಲ ಅವ್ವ? ಏನಾರು ಮಾಡ್ಕೊಳ್ಳಿ. ಈ ಸಲ ಮಾತ್ರ ನನಗೆ ಹೆಂಗೆ ಅನಿಸ್ತದೆ ಹಂಗೆ ನಾನು ನಿರ್ಧಾರ ತಗೊಳ್ಳೋದು. ಅವನ ಮಾತು ನಾನು ಕೇಳೋಕ್ಕಿಲ್ಲ. ಅವನ ಮಾತು ಕೇಳಿ ನನಗೂ ಸಾಕಾಗ್ಬಿಟ್ಟದೆ. ಈ ಸಲ ಮಾತ್ರ ಕೇಳೋಕ್ಕಿಲ್ಲ ನಾನು. ಯಾಕೆ ಕೇಳೋಣ ಅವನ ಮಾತು ಕೇಳ್ಬಿಟ್ಟು ಸಂಸಾರ ಹಾಳು ಮಾಡ್ಕೊಳ್ಳೋಣ? ನಾನಂತೂ ಇಲ್ಲ ಕಣಪ್ಪ. ಇಲ್ಲ ಅವನ ಮಾತು ಕೇಳೋಕ್ಕಿಲ್ಲ ನಾನು. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.